ಹಾಯ್ ಎಲ್ರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನಗಳಾಗಿತ್ತು ನಾನು ಲುಲು ಮಾಲ್ಗೆ ಹೋಗಬೇಕು, ಹೆಂಗಿದೆ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬೇಬಿನ ಕರ್ಕೊಂಡು. ಬಟ್ ಆಗಿರಲಿಲ್ಲ. ಫೈನಲಿ ಇವತ್ತು ಬಂದೇನಿ. ಬರ್ರಿ ಹೇಗೆಲ್ಲ ಇದೆ, ಏನೆಲ್ಲ ಇದೆ ಲುಲು ಮಾಲ್ ಅಂತ ನೋಡೋಣ. ಸೊ ಇದು ಹೋದ ತಕ್ಷಣ ಲಿಫ್ಟ್ ಹತ್ರ ಹಾಕಿರ್ತಾರೆ ಯಾವ್ಯಾವ ಬ್ಲಾಕಲ್ಲಿ ಏನಿದೆ, ಲೈಕ್ ಗೇಮ್ಸು, ಆಮೇಲೆ ತಿಂಡಿ ಅದೆಲ್ಲ ಏನಿರುತ್ತೆ ಎಲ್ಲ ಹಾಕಿದ್ದಾರೆ ಅಲ್ಲಿ. ಸೊ ಈಸಿಯಾಗಿ ನೋಡ್ಕೊಂಡು ನಾವು ಹೋಗ್ಬೋದು. ಸೊ ಇಲ್ಲಿ ನನಗಂತೂ ಒಂದು ಫುಲ್ ಡೇ ಪ್ಯಾಕೆಟ್ ಅಂತಲೇ ಹೇಳ್ಬೋದು ಲುಲು ಮಾಲ್. ಯಾಕಂದರೆ ನೀವು ಮಾರ್ನಿಂಗ್ ಬಂದರೆ ಸಂಜೆವರೆಗೂ ಆರಾಮಾಗಿ ನಿಮಗೆ ಎಂಟರ್ಟೈನ್ ಆಗ್ಬೋದು. ಆ ಥರ ಎಲ್ಲ ಇದೆ. ಗೇಮ್ಸ್ ಆಗಲಿ, ತಿಂಡಿ ಆಗಲಿ, ಶಾಪಿಂಗ್ ಆಗಲಿ, ತುಂಬ ಆಪ್ಷನ್ಸ್ ಐತಿ. ಸೊ ನೀವು ಆರಾಮಾಗಿ ಎಂಜಾಯ್ ಕೂಡ ತುಂಬ ಮಾಡ್ಬೋದು ಅಂತ ನನಗನ್ನಿಸ್ತೈತಿ. ಸೊ ನಾನಂತೂ ಹೋಗಿದ್ದೆ, ನಾನು 12 o'clock ಹಂಗೆ ಹೋಗಿದ್ದೆ. ಬಟ್ ಬರೋರು ಸಂಜೆ ಆಯಿತು. ಗೇಮ್ಸ್ ಅಂತೂ ತುಂಬ ಅಂದರೆ ತುಂಬ ಅದಾವ, ಎಷ್ಟು ಆಡಿದರೂ ಸಾಕಾಗಲ್ಲ. ಸೊ ಇದು ನೋಡಿ, ಅದು ನಾವು ರೀಚಾರ್ಜ್ ಮಾಡಿದ ತಕ್ಷಣ ಅಲ್ಲಿ ಅದು ಕೆಳಗಡೆ ಬಂದು ಕ್ಯಾಚ್ ಮಾಡಿದೆ. ಅದು ಕ್ಯಾಚ್ ಮಾಡಿದ್ರೆ ಅದು ಏನು ಗೊಂಬೆ ಇರುತ್ತೆ ನಮಗೆ ಸಿಗುತ್ತೆ. ಬಟ್ ಕ್ಯಾಚ್ ಮಾಡಿಲ್ಲ ಅಂದರೆ ವೇಸ್ಟ್ ಅದು ಆ ಥರ. ಬಟ್ ನಮಗೆ ಸಿಗಲಿಲ್ಲ ಅನ್ಫಾರ್ಚುನೇಟ್ಲಿ. ಹಾಗೆ ಇಲ್ಲಿ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಅದನ್ನು ನೀವು ರೀಚಾರ್ಜ್ ಅಂದರೆ ಕಾರ್ಡ್ ಕೊಟ್ಟಿರ್ತಾರೆ, ಕಾರ್ಡ್ನ ರೀಚಾರ್ಜ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀವು ಆಡ್ಬೋದು. ಆ ಥರ ಆಪ್ಷನ್ಸ್ ಇರುತ್ತೆ. ಬಟ್ ರೀಚಾರ್ಜ್ ಮಾಡಲೇಬೇಕು. ಹಾಗೆ ನೀವು ಯಾವ್ದು ಬೇಕಾದ ದಿನ ಹೋಗ್ರಿ, ಆ ದಿನ ಫುಲ್ ರಶ್ ಇರ್ತೈತಿ. ವೀಕೆಂಡ್ ಅಂತೂ ಕೇಳಬೇಡಿ, ಫುಲ್ ಅಂದರೆ ಫುಲ್ ರಶ್ ಇರ್ತೈತಿ. ಸೊ ನಾವು ಕೂಡ ಹೋಗಿದ್ವಿ ವೀಕೆಂಡ್. ಈ ಗೇಮ್ ತುಂಬ ಇಷ್ಟ ಆಯ್ತು, ಯಾಕಂದರೆ ಒಂದು ಕಡೆ ನಿಂತ್ಕೋಬೇಕಂತ ಅದು ರೌಂಡ್ ತಿರುಗ್ತಾ ಇರ್ತೈತಿ. ಸೊ ನಾವು ಹೋಲ್ಡ್ ಆಗಿರಬೇಕು, ಆ ಥರ ಇತ್ತು. ಈ ಥರ ಪ್ಲೇಸ್ ಇದ್ದಾಗಂತೂ ಚಿಕ್ಕ ಮಕ್ಕಳು ಕೇಳೋದೇ ಇಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾರೆ. ಸೊ ಹಂಗಾಗಿತ್ತು ಅಲ್ಲೂ ಕೂಡ. ಸೊ ಇದು ನನ್ನ ಹಸ್ಬೆಂಡ್ ಮತ್ತು ಬೇಬಿ ಇಬ್ಬರು ಕೂಡ ಆಡಿದ್ದು. ಜಸ್ಟ್ ಸೇಫ್ಟಿಯಾಗಿ ಮೂವ್ ಆಗೋದು, ಆ ಥರ ಮಕ್ಕಳು ಆಡೋ ಥರ ಇರುತ್ತಲ್ಲ. ಸೊ ಅದೇ ಫುಲ್ ಫನ್ ಅಂತಲೇ ಹೇಳ್ಬೋದು. ಆ ಥರ ಐತಿ. ಎಲ್ಲ ಕಡೆ ಫುಲ್ ಕಲರ್ಫುಲ್ಲಾಗಿ ತುಂಬ ಜನ, ತುಂಬ ಮಕ್ಕಳು ಎಲ್ಲ ಈ ಥರ ಬಂದಿದ್ರು. ಸೊ ಎಂಜಾಯ್ಮೆಂಟ್ ಅಂತೂ ಫುಲ್ ಐತಿ ಇಲ್ಲಿ ಲುಲು ಮಾಲಲ್ಲಿ. ಸೊ ಹಾಗೆ ಇದನ್ನು ನಾನು ಮತ್ತು ಬೇಬಿ, ಎಲ್ಲರೂ ಬೇಬಿ ಮತ್ತು ಅವ್ರ ಅಮ್ಮ ಹೀಗೆ ಕೂಡ್ತಾಯಿದ್ರು. ಸೊ ನಾನು ಕರ್ಕೊಂಡು ಕೂಡಿದೆ. ಒಂಥರ ಎಂಜಾಯ್ಮೆಂಟ್. ಅವಳಿಗೆ ಫುಲ್ ಖುಷಿ ಆಯ್ತು. ಸೊ ಇನ್ನೊಂದು ಇದೇ ಥರ ಗೇಮ್ ಇತ್ತು. ಸೊ ಅದರಲ್ಲಿ ಅವಳು ಒಬ್ಬಳೇ ಕೂಡಿಸಿದೆ. ಅವಳು ಅಳೋಕೆ ಶುರು ಮಾಡಿಬಿಟ್ಲು. ಸುಮ್ಮನೆ ವೇಸ್ಟ್ ಆಯಿತು ಅಮೌಂಟ್ ಅಂತ, ಬೇಡ ನಾನೇ ಕೂತ್ಕೊತೀನಿ ಅವಳ ಜೊತೆ ಅಂತ ಇದನ್ನು ಕೂಡ ಆಡಿದ್ವಿ. ತುಂಬ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಜಿಪ್ಲೈನ್ ಕೂಡ ಐತಿ. ಸ್ವಲ್ಪ ಡಿಸ್ಟೆನ್ಸ್ ಇರೋದ್ರಿಂದ ನನ್ನ ಹಸ್ಬೆಂಡ್ ನನಗೆ ಫೋರ್ಸ್ ಮಾಡಿದ್ರೆ ಹೋಗು ಅಂತೇಳಿ. ಯಾಕಂದರೆ ಜಾಸ್ತಿ ಇದ್ರೆ ನನಗೆ ಫುಲ್ ಭಯ. ಬಟ್ ಹೋದೆ. ಮೇಲಿಂದ ಕೆಳಗಡೆ ನೋಡಬಾರ್ದು ಅಷ್ಟೇ, ಇಲ್ಲಾಂದರೆ ಫುಲ್ ಮಜಾ ಮಾಡ್ಬೋದು. ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ರೌಂಡ್ ಮಾತ್ರ ಹಾಕಿಸ್ತಾರೆ, ಅಷ್ಟರಲ್ಲೇ ನೀವೆಲ್ಲ ನೋಡ್ಕೊಂಡು ಬಿಡಬೇಕು, ಆ ಥರ ಇದೆ. ಬಟ್ ಎಷ್ಟು ಎಂಜಾಯ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನೋ ತಿನ್ನೋಣ ಅಂತ ನಾವು ನೆಕ್ಸ್ಟ್ ಬ್ಲಾಕ್ ಹೋಗ್ತಾ ಇದ್ದೀವಿ. ಅಲ್ಲಿ ಟರ್ಕಿಶ್ ಐಸ್ ಕ್ರೀಮ್ ಭಾಳ ಫೇಮಸ್ ಐತಿ. ಸೊ ಅದನ್ನೇ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಸ್ವಲ್ಪ ಆಟ ಆಡಿಸ್ತಾರೆ, ಆಮೇಲೆ ಐಸ್ ಕ್ರೀಮ್ ಕೊಡ್ತಾರೆ. ಬಟ್ ಇದು ನನ್ನ ಮಗುಗೆ ತುಂಬ ಅಂತಲೇ ಹೇಳ್ಬೋದು. ಅವಳು ಪದೇ ಪದೇ ನನ್ನ ಮುಖ ನೋಡ್ತಾ ಇಲ್ಲ, ಕೊಡ್ತಾನೆ ಇಲ್ಲ ಅಂತೇಳಿ. ಬಟ್ ಒಂಥರ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತದು ಎಕ್ಸ್ಪೀರಿಯೆನ್ಸ್. ಅವಳಿಗೂ ಅದೇ ಬೇಕಾಗಿರ್ತೈತೆ. ಐಸ್ ಕ್ರೀಮ್ ನೋಡಿದ್ರೆ ಸಾಕು, ಬಿಡಲ್ಲ ಮಕ್ಕಳು, ಯಾವುದೇ ಮಕ್ಕಳು ಬಿಡೋದೇ ಇಲ್ಲ. ಸೊ ಹಾಗಾಗಿತ್ತು. ಸೊ ಕೊಡೋವರೆಗೂ ಅವಳು ಬಿಡಲ್ಲ. ಸೊ ಅವಳು ಕೂಡ ಎಂಜಾಯ್ ಮಾಡಿದ್ಲು. ಹಾಗೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನನಗಂತೂ ಸೂಪರ್ ಆಗಿತ್ತು. ಬಟ್ ಫುಲ್ಲೆಲ್ಲ ಅವಳಿಗೆ ಕೊಡೋದು ಬೇಡ, ನಾನು ಚಿಕ್ಕದಲ್ಲಿ ಹಾಕ್ಕೊಟ್ರು ಬೇಡ ಅಂತಿದ್ಲ. ಅದಕ್ಕೆ ನಾನೇ ಸ್ವಲ್ಪ ತೊಗೊಂಡು ತಿಂತಾ ಇದ್ದೆ, ಅವಳಿಗೆ ಕೊಡ್ತಾ ಇದ್ದೆ. ಎಂಜಾಯ್ ಅಂತೂ ಮಾಡಿದ್ವಿ ಫುಲ್ ಡೇ. ಅದ್ರ ಜೋಡಿ ನಾವು ನೂಡಲ್ಸ್, ಹಾಗೆ ಪನ್ನೀರ್ ಟಿಕ್ಕಾ ಇರುತ್ತಲ್ಲ, ಅದನ್ನು ಆರ್ಡರ್ ಮಾಡಿದ್ವಿ. ಜಾಸ್ತಿ ಅಷ್ಟೇನು ನಮಗೆ ಹಸಿವಿರಲಿಲ್ಲ. ಸೊ ಹಾಗಾಗಿ ಅಷ್ಟೇ ಸಾಕು ಅಂತ ಟ್ರೈ ಮಾಡೋದಕ್ಕೆ ನಾವು ಆರ್ಡರ್ ಮಾಡಿ. ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನಾವು ಏನು ಶಾಪಿಂಗ್ ಎಲ್ಲ ಜುಡಿಯೋ ಇತ್ತು, ಆಮೇಲೆ ಮ್ಯಾಕ್ಸು, ಆಮೇಲೆ ರಿಲಯನ್ಸ್ ಎಲ್ಲ ಥರ ಇತ್ತು. ಸೊ ನಾವು ಬಂದಿದ್ದು ಜುಡಿಯೋಗೆ. ಸೊ ಅಲ್ಲಿ ನನಗೆ ಇವಾಗಂತೂ ಅದೊಂಥರ ಹ್ಯಾಬಿಟ್ ಏನೋ ಗೊತ್ತಿಲ್ಲ. ಚಿಕ್ಕ ಮಗು, ಅವಳಿಗೆ ಏನು ತೊಗೋಬೇಕು ಅದನ್ನೇ ನಾನು ನೋಡ್ತಾ ಇರ್ತೀನಿ. ಸೊ ಈ ಡ್ರೆಸ್ಸಸ್ ತುಂಬ ಕ್ಯೂಟ್ ಆಗಿತ್ತು. ಸೊ ಈ ಬ್ಲೂ ಕಲರ್ ಏನಿದೆ ಸ್ಕರ್ಟ್ ಮತ್ತು ಟಾಪು, ಅದನ್ನು ನಾನು ಒಂದು ಜೊತೆ ನಾನು ತೊಗೊಂಡೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಕಲೆಕ್ಷನ್ ಅಂತಲೇ ಹೇಳ್ಬೋದು ಜುಡಿಯೋದಲ್ಲಿ. ಎಲ್ಲಿ ಹೋದರೂ ನಮ್ಮ ಪುಟಾಣಿ ಆಟ ಅಂತೂ ಮುಗಿಯೋದಿಲ್ಲ. ಎಲ್ಲಿ ಬಟ್ಟೆ ಕಾಣಲಿ, ಎಲ್ಲಿ ಬೇಕಾದಲ್ಲಿ ಹೋಗಲಿ, ಅಲ್ಲಿ ಆಟ ಆಡ್ತಿರ್ತಾಳೆ. ಅದಕ್ಕೆ ಅವ್ರ ಪಪ್ಪ ಮುಂದೆ ಹೋದ್ರೆ ಅಂತ ಹೇಳಿದಕ್ಕೆ ಓಡೋಗ್ತಿದ್ದಾಳೆ. ಎಲ್ಲಿಗೆ ಸ್ಟಾಪ್ ಮಾಡಿ ನಿಲ್ಲಲ್ಲ ಅವಳು, ಹಾಗೆ ಓಡಾಡ್ತಿರ್ತಾಳೆ. ಸೊ ಕಲೆಕ್ಷನ್ ಅಂತೂ ಭಾಳ ಚಲೋ ಐತೆ ಜುಡಿಯೋದಾಗ. ಡ್ರೆಸ್ ಕಲೆಕ್ಷನ್ಸ್ ತುಂಬ ಚಲೋ ಇತ್ತು, ನನಗೆ ಇಷ್ಟ ಆಯ್ತು. ಸೊ ಹಾಗೆ ಕೆಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಇವೆಂಟ್ ಇತ್ತು ಅಂತಲೇ ಹೇಳ್ಬೋದು. ಸಾಂಗ್ಸ್ ಎಲ್ಲ ತುಂಬ ಚಲೋ ಹಾಡಕತ್ತಿದ್ರು. ಒಬ್ಬರು ಸಿಂಗರ್ ಬಂದಿದ್ದರು. ಅಂದರೆ ಎಂಜಾಯ್ಮೆಂಟ್ ಅಂತೂ ಫುಲ್ ಇತ್ತು ಅಲ್ಲಿ ಅವತ್ತು ನಾವು ಹೋದಲ್ಲಿ. ವೀಕೆಂಡ್ ಅಲ್ವಾ, ಸೊ ಏನಾದರೂ ಈ ಥರ ಇವೆಂಟ್ ಇದ್ದೇ ಇರ್ತೈತಿ. ಸೊ ಹಾಗೆ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ರು. ಸೊ ಎಲ್ಲರೂ ಫೋಟೋಗಳನ್ನ ತಕ್ಕೊಳ್ತಾ ಇದ್ರು. ಅಷ್ಟೊಂದು ಚೆನ್ನಾಗಿತ್ತು. ಸೊ ಹಾಗೆ ಪಾಪು ಕೇಳಬೇಡಿ, ಬ್ಯಾಗ್ನ ನಾನು ಹಾಕ್ಕೊಂಡು ನನ್ಕೊಡು ಅಂತ ಕೇಳಿ ಇಸ್ಕೊಂಡು ಹಾಕೊಂಡು ಓಡಾಡ್ತಾ ಇದ್ಲು.
ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದಮೇಲೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಸೊ ಹಾಗೆ ಟಿಲ್ ದೆನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.